ನಾವು ಪ್ರಣಾಳಿಕೆಯಲ್ಲಿ ಬರೆದಿದ್ದು, ನಾನು ಪ್ರಣಾಳಿಕಾ ಸಮಿತಿ ಅಧ್ಯಕ್ಷನಾಗಿ ನಾನೇ ಬರೆದದ್ದು. ಆ ಸಂದರ್ಭದಲ್ಲಿ ಮಾನ್ಯ ಸಭಾಪತಿಗಳೇ ಬಹಳಷ್ಟು ಸಭೆಗಳನ್ನು ಮಾಡಿ ನಾವು ಚರ್ಚೆ ಮಾಡಿ ಕಡೆಗೆ ನಾವು ಇದನ್ನು ಒಪ್ಕೊಂಡ್ವಿ. ಇನ್ ಪ್ರಿನ್ಸಿಪಲ್ ವಿ ಅಗ್ರೀಡ್. ಹೌದಪ್ಪ, ನಮ್ಮ ಸರ್ಕಾರ ಬಂದರೆ ನಾವು ಮಾಡ್ತೇವೆ. ಅದನ್ನು ಪ್ರಣಾಳಿಕೆಯಲ್ಲಿ ಸೇರಿಸಿದ್ವಿ. BJP ಪ್ರಣಾಳಿಕೆಯಲ್ಲಿ ಸೇರಿಸಿದ್ದೀರಾ ನೀವು? ಸೇರಿಸಿಲ್ಲ. ನಾವು ಕಮಿಟ್ ಆಗಿದ್ದೀವಿ. ವಿ ಆರ್ ಕಮಿಟೆಡ್ ಟು ಅವರ್ ಪ್ರಾಮಿಸ್. ಯಾವ ಪ್ರಾಮಿಸ್ಗಳನ್ನು ನಾವು ಮಾಡಿದ್ದೇವೆ, ವಿ ಆರ್ ಕಮಿಟೆಡ್ ಟು ಇಟ್. ವಿ ಆರ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ಇಟ್. ಇವತ್ತಾಗ್ಬೋದು, ನಾಳೆ ಆಗ್ಬೋದು. ಅದಕ್ಕೂ ಪದ್ಧತಿಗಳಿದೆ, ಪ್ರೊಸೀಜರ್ಸ್ ಇದೆ. ದಿಸ್ ಈಸ್ ನಾಟ್ ಜಸ್ಟ್ ಇವತ್ತು ಅನೌನ್ಸ್ ಮಾಡಿ ನಾಳೆ ಬೆಳಗ್ಗೆ ಇಂಪ್ಲಿಮೆಂಟ್ ಮಾಡೋದಲ್ಲ. ಕೋಟ್ಯಾಂತರ ರೂಪಾಯಿ ಕಮಿಟ್ಮೆಂಟ್ ಆಗುತ್ತೆ, ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಆಗುತ್ತೆ. ಇದರ ಜೊತೆಗೆ ಕೇಂದ್ರ ಸರ್ಕಾರನೂ ಈಗ ರಿಯಲೈಸ್ ಮಾಡಿಕೊಂಡಿದೆ. ಮೊದಲು ಆಗೋದಿಲ್ಲ ಅಂತ ಹೇಳಿದರು ಕೇಂದ್ರ ಸರ್ಕಾರ. ರಿಯಲೈಸ್ ಮಾಡಿಕೊಂಡು ಈಗ ಅವರು ಕೂಡ ಒಂದು ಪದ್ಧತಿಯನ್ನು ಮಾಡಬೇಕು ಅಂತೇಳಿ ಅವರು ಕೂಡ ಹೊರಟಿದ್ದಾರೆ. ಈ ಎರಡೂ ಕೂಡ ಆಗಬೇಕಲ್ಲ. ಅದಕ್ಕಾಗಿ ನಾವು ಈಗಾಗಲೇ ಸಮಿತಿಗಳನ್ನು ಮಾಡಿದ್ದೀವಿ, ಸಭೆಗಳನ್ನು ಮಾಡಿದ್ದೀವಿ. ವಿ ಆರ್ ಕಮಿಟೆಡ್ ಟು ದಟ್. ವಿ ಆರ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ಇಟ್. ಮಾನ್ಯ ಸಭಾಪತಿಗಳೇ, ಅದರಲ್ಲಿ ಏನು ಎರಡನೇ ಮಾತಿಲ್ಲ. ಏನು ಕೆಲವು ನೀವು ಐಡೆಂಟಿಫೈಡ್ ವ್ಯಕ್ತಿಗಳು ಅಂತ ಈಗಾಗಲೇ ನಿಮಗೆ ಗೊತ್ತಿರುತ್ತೆ ಇಲಾಖೆಯಲ್ಲಿ ಯಾರು ಈ ರೀತಿಯಾದಂಥವ್ರು, ಅವರ ಸೋಷಿಯಲ್ ಮೀಡಿಯಾ ಮೇಲೆ ಕಂಪ್ಲೀಟ್ ಆಗಿರುವಂಥ ನಿಗಾ ವಹಿಸುವಂಥದಕ್ಕೆ ಮಾನಿಟರಿಂಗ್ ಸೆಲ್ಲನ್ನು ನೀವು ಐಡೆಂಟಿಫೈ ಮಾಡಬೇಕು. ಇಲ್ಲಿ ತಾವು ಕೊಟ್ಟಿರುವಂಥದ್ದು ಏನಂದರೆ ಜಿಲ್ಲಾವಾರು ತರಬೇತಿ ಕೊಟ್ಟಿದ್ದೀರಾ, ಆದರೆ ವ್ಯಕ್ತಿಗಳನ್ನು ಗುರುತಿಸುವಂಥ ಕೆಲಸ ಮಾಡಬೇಕು, ಅದನ್ನು ಮಾನಿಟರ್ ಮಾಡೋವಂಥ ಕೆಲಸ ಮಾಡಬೇಕು. ತಾವು ಇದಕ್ಕೆ ಉತ್ತರ ಹೇಳಿದ್ರೆ ನಾನು ನೆಕ್ಸ್ಟ್ ಪ್ರಶ್ನೆ ಕೇಳಿ. ಮಾನ್ಯ ಸಭಾಪತಿಗಳೇ, ಈ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣ ಅನ್ನುವಂಥದ್ದು ನಮ್ಮ ಆಧುನಿಕ ಜಗತ್ತಿನಲ್ಲಿ ಬಹಳ ಉಪಯೋಗ ಆಗ್ತಾ ಇದೆ. ಎಷ್ಟು ಉಪಯೋಗ ಆಗ್ತಾ ಇದೆ ಅನ್ನೋದನ್ನು ಅಷ್ಟೇ ವ್ಯತಿರಿಕ್ತವಾಗಿ ಕೂಡ ಆಗ್ತಾ ಇದೆ, ದುರುಪಯೋಗ ಆಗ್ತಾ ಇದೆ. ಟೆಕ್ನಾಲಜಿ ನಮಗೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಟೆಕ್ನಾಲಜಿ ಅನ್ನುವಂಥದ್ದು ಅದಿಲ್ಲದೆ ಇದ್ದರೆ ನಾವು ಬದುಕೋದೇ ಇಲ್ವೇನೋ ಅನ್ನೋ ಪರಿಸ್ಥಿತಿಗೆ ನಾವು ತಲುಪಿಬಿಟ್ಟಿದ್ದೀವಿ. ಆದರೆ ಅದರ ಅಡ್ವರ್ಸ್ ಎಫೆಕ್ಟ್ ಏನಾಗ್ತಾ ಇದೆ ಅಂತೇಳಿದರೆ, ತಾವು ಹೇಳಿದಾಗೆ ಬಹಳಷ್ಟು ವಿಚಾರಗಳಲ್ಲಿ, ಅಂದರೆ ಈ ಫೇಸ್ಬುಕ್ಕಲ್ಲಿರ್ಬೋದು, ಟ್ವಿಟರ್, ಇನ್ಸ್ಟಾಗ್ರಾಮ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಈ ಪ್ಲ್ಯಾಟ್ಫಾರ್ಮ್ಸ್ ಏನಿದೆ ಇದನ್ನು ದುರುಪಯೋಗ ಮಾಡಿಕೊಂಡು ಅನೇಕ ಸುದ್ದಿಗಳನ್ನು, ಸುಳ್ಳು ಸುದ್ದಿ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸಮಾಜದಲ್ಲಿ ಎಫೆಕ್ಟ್ ಆಗ್ತಕ್ಕಂಥ ಸುದ್ದಿಗಳಿರ್ಬೋದು, ಇಂಥದ್ದನ್ನು ಉಪಯೋಗ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದಾರೆ ಭಾಳಷ್ಟು ಜನ. ಅದಕ್ಕಾಗಿ ಈಗ ನಾವು ಬಹುಶಃ ದೇಶದಲ್ಲೇ ಮೊದಲನೇ ಬಾರಿ ಅಂತ ಕಾಣಿಸ್ತದೆ, ಫಸ್ಟ್ ಟೈಮ್ ಒಂದು ವರ್ಟಿಕಲನ್ನೇ ಕ್ರಿಯೇಟ್ ಮಾಡಿದ್ದೀವಿ. ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಪ್ರಿಸನ್ಸ್, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಫೈರ್ ಆ್ಯಂಡ್ ಹೋಮ್ ಗಾರ್ಡ್ಸ್, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ CID, ಈ ಥರ ವರ್ಟಿಕಲ್ಸ್ ಮಾಡಿದ್ದೀವಿ ಡಿಪಾರ್ಟ್ಮೆಂಟ್ನಲ್ಲಿ, ಪೊಲೀಸ್ ಇಲಾಖೆಯಲ್ಲಿ. ಅದೇ ಪ್ರಕಾರ ಈಗ ಹೊಸದಾಗಿ ನಮ್ಮ ರಾಜ್ಯದಲ್ಲಿ ಮೊದಲನೇ ಬಾರಿ ಡೈರೆಕ್ಟರ್ ಜನರಲ್ ಆಫ್ ಸೈಬರ್ ಕ್ರೈಮ್ ಸೆನ್ ಅಂತೇಳಿ, ಸೈಬರ್ ಕ್ರೈಮು, ನಾರ್ಕೋಟಿಕ್ಸು, ಎಕನಾಮಿಕ್ ಅಫೆನ್ಸಸ್ಸು ಇದಕ್ಕೆ ಮಾಡಿದ್ದೇವೆ. ಈಗ ನಾವು ಪ್ರತಿ ಪೊಲೀಸ್ ಸ್ಟೇಷನಲ್ಲಿ ಈ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಮಾಡಿದ್ದೇವೆ. ಪ್ರತಿ ಪೊಲೀಸ್ ಸ್ಟೇಷನಲ್ಲಿ, ಜಿಲ್ಲೆಯಲ್ಲಿ ಒಂದು ಸೆನ್ ಪೊಲೀಸ್ ಸ್ಟೇಷನ್ ಅಂತ ಏನು ಇಟ್ಕೊಂಡಿದ್ದೇವೆ, ಅದಲ್ಲದೆ ನಾವು ಪ್ರತಿ ಪೊಲೀಸ್ ಸ್ಟೇಷನ್ನಲ್ಲೂ ಕೂಡ ಒಂದು ಮಾನಿಟ್ರಿಂಗ್, ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗ್ ಸೆಲ್ಲನ್ನು ನಾವು ಮಾಡಿಕೊಂಡಿದ್ದೇವೆ. ಅದರಲ್ಲಿ ನಮ್ಮವರು 24/7 24 ಗಂಟೆ ಅಲ್ಲಿ ಅಬ್ಸರ್ವ್ ಮಾಡ್ತಾರೆ. ಇಂಥ ಪೋಸ್ಟಿಂಗ್ ಆಗಿದೆ, ಇಂಥ ಪೋಸ್ಟ್ ಆಗಿದೆ, ಇಂಥದ್ದು ಬಂದಿದೆ, ಈ ಸುದ್ದಿ ಆಗಿದೆ, ಇದು ಸುಳ್ಳು ಸುದ್ದಿ, ಇದು ಕಮ್ಯುನಲ್ ವೈಲೆನ್ಸ್ ಕ್ರಿಯೇಟ್ ಮಾಡೋ ಸುದ್ದಿ ಅಥವಾ ಏನಾದರೂ ಇರ್ಬೋದು. ಅದನ್ನು ಮಾನಿಟ್ರ್ ಮಾಡಿ ಸುವಮೋಟೋ ಇಮಿಡಿಯೇಟಾಗಿ ಕೇಸ್ ತೊಗೊಳ್ತಾರೆ. ಯಾರಿಗೂ ಕಂಪ್ಲೇಂಟ್ ಕೊಡಿ ಅಂತ ಕಾಯೋದಿಲ್ಲ. ಯಾಕೆಂದರೆ ನಾನು ಅದಕ್ಕೆ ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದೀನಿ. ಸುವಮೋಟೋ 23ರಲ್ಲಿ 238 ಕೇಸ್ ತೊಗೊಂಡಿದ್ದಾರೆ. ಸುವಮೋಟೋ ಇಮಿಡಿಯೇಟಾಗಿ ಅವರು ಗೊತ್ತಾದ ತಕ್ಷಣ ಅವರೇ ಕೇಸ್ ರಿಜಿಸ್ಟರ್ ಮಾಡಿ ಅದನ್ನು ಕಂಡಿಡಿದು ಅವರಿಗೆ ಪನಿಷ್ ಮಾಡ್ತಕ್ಕಂಥದ್ದು. 24ರಲ್ಲಿ 373 ಇದೆ. 25ರಲ್ಲಿ ಇಲ್ಲಿವರೆಗೂ ಬರೀ 65 ಇದೆ. ಜೊತೆಗೆ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು, ಕಂಪ್ಲೇಂಟ್ ಕೊಟ್ಟಿರೋದು 640 ಕೇಸಸ್ಸು 23ರಲ್ಲಿ, 24ರಲ್ಲಿ 618,
25ರಲ್ಲಿ 85, ಒಟ್ಟು 2018 ಕೇಸಸ್ಗಳನ್ನು ಈಗಾಗಲೇ ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದೇವೆ. ಇದು ದಿನನಿತ್ಯ ನಡೀತಾ ಇರುತ್ತೆ.